ಇನ್ನಷ್ಟು ಹೆಚ್ಚು ಆಗುವ ಸಲುವಾಗಿ ಬೆಳೆಸ್ಬೇಕು, ಕಡಿಮೆ ಮಾಡೋರು ಇರಬಾರ್ದು. ಈಗ ಒಂದು ಸನ್ಯಾಸಿಗಳ ಗ್ಯಾಂಗ್ ಕರ್ನಾಟಕನಾಗ ತಿರುಗಾಡಕತ್ತೈತಿ. ಗುಡ್ಯಾಗ ಹೋಗ್ಬೇಡ್ರಿ ಅಂತ ಹೇಳಿ ಪ್ರಚಾರ ಮಾಡಾಕತ್ತೈತಿ. ಈಗ ಮೊನ್ನೆ ಮುಗೀತ ಅವ್ರದ್ದು, ಒಂದು ತಿಂಗಳೇನು 1.5 ತಿಂಗಳು ಮಾಡಿದ್ರಪ್ಪ. ಮುಖ್ಯಮಂತ್ರಿ ಕೃಪಾಪೋಷಿತ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತಕ್ಕಂಥ ಕಲಾವಿದರಿಂದ ಕೂಡಿಕೊಂಡಂಥ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವ ನಾಟಕವನ್ನು ತಗೊಂಡು ಇಡೀ ಕರ್ನಾಟಕದ ರಾಜ್ಯ ತುಂಬ ತಿರುಗಾಡಿದ್ರು. ಏನ್ ಹೇಳಿದ್ರು? ದೇವ್ರ ಗುಡ್ಯಾಗಿಲ್ಲ, ಗುಡ್ಯಾಗ ಹೋಗ್ಬೇಡ್ರಿ, ಮನ್ಯಾಗ ದೇವ್ರೆಲ್ಲ ಗೊಳೆ ಮಾಡಿ ಬಳ್ಯಾಗ ಹಾಕ್ರಿ, ಮತ್ತೆ ಎಲ್ಲಿ ಹೋಗ್ರಿ, ಹೋಟೆಲ್ದಾಗ ಹೋಗ್ರಿ, ದಾರು ಕೊಡ್ರಿ, ಆರಾಮಾಗಿರ್ರಿ. ಅದ್ರಾಗ ಒಬ್ಬ ಹೆಣ್ಮಗಳು ಭಾಷಣ ಮಾಡಿದ್ಲು, ದಾರು ಕುಡಿದ್ರಿ ಏನಕ್ಕೈತಿ ಅಂತ ಒಬ್ಬಕ್ಕೆ ಹೇಳಿದ್ಲು. ಮತ್ತೊಬ್ಬ ಭಾಷಣ ಮಾಡಿದ, ಮಾಂಸಾಹಾರ ಮಾಡಿದ್ರೆ ಏನ್ ತಪ್ಪಕ್ಕೈತಿ ಅಂತ ಒಬ್ಬ ಭಾಷಣ ಮಾಡಿದ. ಅದ್ರಾಗ ಇವ್ರೇನಪ್ಪ, ಬಸವ ಸಂಸ್ಕೃತಿ ಅಭಿಯಾನ. ಇನ್ನ ಬಾಳ ಐತಿ, ನಾ ಹೇಳಾಕತ್ತೀನಿ ಅಂದ್ರೆ ನಾಳೆ ಹೊತ್ತು ಮುಳುಗುತ್ತಾನ ಮುಗಿದಿಲ್ಲ. ಇದು ಹೇಳು ವೇಳೆನೂ ಅಲ್ಲ. ನಾ ಮತ್ತೊಮ್ಮೆ ಯಾವಾಗಾರ ಬಂದಾಗ ಹೇಳ್ತೀನಿ, ಅವ್ರನ್ನೂ ಕರ್ಕೊಂಡು ಬರ್ತೀನಿ, ಅವ್ರ ಮುಂದೆ ಕುಂದರ್ಸ್ಕೊಂಡ ಹೇಳ್ತೀನಿ. ಹೇಳಿರ್ ನಾನೇ ಹೇಳ್ಬೇಕಾ ಸುಳಿ ಮಕ್ಕಳಿಗೆ, ಮತ್ತೆ ಯಾರು ಹೇಳಕ್ ಸಾಧ್ಯ ಇಲ್ಲ. ಹಿಡಿದು ಮೆಟ್ಲೆ ಹೊಡಿಬೇಕು ಅವ್ರನ್ನ, ಮೆಟ್ಲೆ ಹೊಡೆದ್ರು ಕಡಿಮೆನೇ ಐತಿ. ಏನ್ ಅಂತವ್ರನ್ನ ತಗೊಂಡು ಏನ್ ಮಾಡೋದು? ಇಂಥ ಪುಣ್ಯಾತ್ಮರನ್ನ ಪಡ್ಕೊಂಡ್ರೆ ಬಹಳ ಚಲೋ.